ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದು ಎಳ್ಳು. ಕಪ್ಪು ಎಳ್ಳು, ಬಿಳಿ ಎಳ್ಳು ನಾವು ಪುಳಿಯೋಗರೆಗಳಿಗೆ ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಿರುತ್ತೆ. ಅದು ಬಿಟ್ಟರೆ ಯಾವುದಾದ್ರೂ ಒಂದು ಹಬ್ಬದಲ್ಲಿ, ಪಕ್ಷ ಹಬ್ಬಗಳಲ್ಲಿ ಎಳ್ಳಿನ ಉಂಡೆ ಮಾಡ್ತಾರೆ, ಚಿಕನ್ ಉಂಡೆ ಅಂತ ಹೇಳ್ಬಿಟ್ಟು ಅದು ಗೊತ್ತಿರುತ್ತೆ ಅಷ್ಟೇ. ಈ ಎಳ್ಳನ್ನು ಮುಂಚೆ ಎಲ್ಲ ಡೈಲಿ ಅಂದರೆ ಅವಾಗೆಲ್ಲ ಬೆಳೀತಿದ್ರಲ್ಲ, ಹಳ್ಳಿಗಳಿಗೆಲ್ಲ ಬೆಳಿಬೇಕಾದ್ರೆ ಮಕ್ಕಳಿಗೆ ಬಟ್ಲಿಗೆ ಹಾಕಿ ಕೊಡ್ತಿದ್ರಂತೆ ತಿನ್ನೋದಕ್ಕೆ. ಅದೇ ಸ್ನ್ಯಾಕ್ಸು. ಮಕ್ಕಳು ಆಟ ಆಡ್ಬೇಕಾದ್ರೆ ಎಳ್ಳನ್ನು ಸ್ವಲ್ಪ ಬಟ್ಲಿಗೆ ಹಾಕಿ ಅದಕ್ಕೊಂದು ಸ್ವಲ್ಪ ಬೆಲ್ಲ ಕೊಟ್ಟು ಹಾಕ್ಬಿಟ್ಟು ಕೊಡೋರಂತೆ. ಓಡಾಡಿಕೊಂಡು ತಿನ್ನೋದು. ನಾವಿವಾಗೆಲ್ಲ ಏನು ಬಿಸ್ಕೆಟ್ಸು ಅವನ್ನೆಲ್ಲ ಮಕ್ಕಳ ಕೈಗೆ ಹೇಗೆ ತಿನ್ನೋದಕ್ಕೆ ಕೊಡ್ತೀವಿ, ಆ ಥರ ಅವಾಗ ಎಳ್ಳು, ಹುರುಳಿಕಾಳನ್ನ ಚೆನ್ನಾಗಿ ಹುರಿದ್ಬಿಟ್ಟು ಕೊಡೋದು, ಹೆಸರು ಕಾಳನ್ನು ಹುರಿದ್ಬಿಟ್ಟು ಕೊಡೋದು, ಈ ಥರ ಕೊಡ್ತಿದ್ದಂತೆ. ಎಳ್ಳನ್ನು ನಾವು ಅವಾಗ ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಎಳ್ಳನ್ನು ಯೂಸ್ ಮಾಡ್ತಾ ಇಲ್ಲ. ಏನಕ್ಕೆ ಯೂಸ್ ಮಾಡ್ತಾ ಇಲ್ಲ? ಮೊದಲನೇ ಕಾರಣ ಬಂದು ಎಳ್ಳು ತಿಂದರೆ ಬೇದಿ ಆಗುತ್ತೆ. ಸೆಕೆಂಡ್ ರೀಸನ್ ಬಂದು ಎಳ್ಳು ತಿಂದರೆ ಮೆನಿಸ್ಟ್ರಿಯಲ್ ಬೇಗ ಬರುತ್ತೆ. ಥರ್ಡ್ ಥಿಂಗ್ ಬಂದ್ಬಿಟ್ಟು ಎಳ್ಳು ತಿಂದಾಗ ನಮ್ಮ ಆರೋಗ್ಯ ಸ್ಥಿತಿ ಗಂಭೀರ ಆಗುತ್ತೆ, ಅಥವಾ ನಮ್ಮ ಆರೋಗ್ಯದಲ್ಲಿ ಏನೋ ಏರುಪೇರು ಆಗುತ್ತೆ. ಈ ರೀಸನ್ಗಳನ್ನ ಕೊಡ್ತಾರೆ. ಅದು ಸರಿನಾ ತಪ್ಪಾ ಅನ್ನೋದಕ್ಕಿಂತ, ಎಳ್ಳು ತಿಂದಾಗ ಬೇಗ ಮೆನಿಸ್ಟ್ರಲ್ ಆಗುತ್ತೆ ಅನ್ನೋದಾದರೆ, ಯಾರ್ಯಾರು PCOD ಸಮಸ್ಯೆ ಇದೆ ಅವರೆಲ್ಲ ಎಳ್ಳು ತಿನ್ಬೋದಲ್ವಾ? ನಮಗೆ ಪೀರಿಯಡೇ ಆಗ್ತಾ ಇಲ್ಲ ಅನ್ನೋರೆಲ್ಲ ಕೂಡ ಎಳ್ಳನ್ನು ಸೇವನೆ ಮಾಡ್ಬೋದು. ಹೌದು, ಖಂಡಿತವಾಗ್ಲೂ ಇದು ನಿಜ. ಎಳ್ಳನ್ನು ತಿಂದರೆ ನಮ್ಮ ಮುಟ್ಟಿನ ಸಮಸ್ಯೆ ಏನಿರುತ್ತಲ್ಲ ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಈ ಎಳ್ಳಿನ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಇರುವಂತಹ ಋತುಚಕ್ರ ಏನಿದೆಯಲ್ಲ, ಈ ಋತುಚಕ್ರ ಸರಿಯಾದ ಕ್ರಮದಲ್ಲಿ ನಡೆಯುತ್ತೆ. ದಿನ ಬೆಳಗ್ಗೆ 1 ಸ್ಪೂನಷ್ಟು ಎಳ್ಳು ತಿನ್ನೋದ್ರಿಂದ PCOD ಸಮಸ್ಯೆಯಿಂದ ಕೂಡ ಹೊರಗಡೆ ಬರ್ಬೋದು. ಇನ್ನು ನೆಕ್ಸ್ಟ್ ಬಂದು ಬೇದಿ ಆಗುತ್ತೆ ಅಂತ ಹೇಳ್ತಾರೆ. ಈ ಬೇದಿ ಯಾವಾಗ ಆಗುತ್ತೆ? ಮಕ್ಕಳು ಇರ್ಬೋದು, ದೊಡ್ಡವರು ಇರ್ಬೋದು, ಎಳ್ಳನ್ನು ಸೇವನೆ ಮಾಡಿದಾಗ ಅನ್ನೋದಾದರೆ, ನಮ್ಮ ದೇಹದಲ್ಲಿ ಎಳ್ಳಿನಲ್ಲಿರುವಂತಹ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಒಮೆಗಾ 3 ಆಸಿಡ್ಸ್ ಇರ್ಬೋದು, ಈ ಅಷ್ಟು ಅಂಶಗಳನ್ನ ನಮ್ಮ ದೇಹ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಆಗದೇ ಇದ್ದಾಗ, ಅಷ್ಟು ಕೂಡ ಅದನ್ನು ಡೈಜೆಷನ್ ಮಾಡಿ ಅದರಲ್ಲಿರುವಂತಹ ವಿಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕಾಗದೇ ಇದ್ದಾಗ ನಮ್ಮ ದೇಹ ಅದನ್ನು ಹೊರ ತಳ್ಳುವ ರೀತಿಯೇ ಅದಾಗಿರುತ್ತೆ ಅಷ್ಟೇ. ಸೊ ಇದನ್ನು ನಮ್ಮ ದೇಹ ಅಬ್ಸರ್ವ್ ಮಾಡ್ಕೊಳ್ಳೋಂತಹ ಕೆಪಾಸಿಟಿ ಬೆಳೆಸೋದು ಕೂಡ ನಮ್ಮ ಕೈಯಲ್ಲೇ ಇರುತ್ತೆ. ಡೈಲಿ ನೀವು ಒಂದೇ ಸಲ ಜಾಸ್ತಿ ತಿನ್ನೋದಕ್ಕಿಂತ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡಿಕೊಂಡು ಬಂದರೆ ನೀವು ಡೈಲಿ ರೂಟೀನಲ್ಲಿ ಈ ಎಳ್ಳಿನ ಸೇವನೆಯಿಂದ ತುಂಬ ಉಪಯೋಗಗಳಾಗುತ್ತೆ. ಈ ಏನೇನು ಉಪಯೋಗಗಳಾಗುತ್ತೆ ಅನ್ನೋದಾದರೆ, ನಿಮ್ಮ ದೇಹದಲ್ಲಿ ರಕ್ತದ ಒತ್ತಡವನ್ನು ಇದು ಕಡಿಮೆ ಮಾಡುತ್ತೆ. ಎಳ್ಳನ್ನು ಸೇವನೆ ಮಾಡೋದ್ರಿಂದ ಕೂದಲು ಮತ್ತು ಚರ್ಮದ ಆರೋಗ್ಯವನ್ನು ಕಾಪಾಡ್ಕೋಬೋದು. ಮತ್ತು ಕ್ಯಾನ್ಸರ್ ಜೀವಕೋಶಗಳು ನಮ್ಮ ದೇಹದಲ್ಲಿ ಬೆಳೆದೇ ಇರೋ ರೀತಿಯಲ್ಲಿ ಈ ಎಳ್ಳು ಸಹಾಯ ಮಾಡುತ್ತೆ. ಮಂಡಿ ನೋವು, ಕಾಲು ನೋವು, ಸ್ನಾಯುಗಳ ನೋವು, ಈ ಥರದ್ದೆಲ್ಲ ಇದೆ ಅನ್ನೋದಾದರೆ ಅವ್ರಿಗೆ ಕ್ಯಾಲ್ಶಿಯಂ ಕೊರತೆ ಇದೆ, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ನ ತೊಗೊಳ್ಳಿ ಅಂತ ಹೇಳ್ತಾರೆ. ಆದರೆ ರಿಚ್ ಆಗಿ ನಮಗೆ ಎಳ್ಳಲ್ಲೇ ಕ್ಯಾಲ್ಶಿಯಂ ಸಿಗಬೇಕಾದ್ರೆ ನಾವು ಯಾಕೆ ಟ್ಯಾಬ್ಲೆಟ್ನ ತೊಗೋಬೋದು? ದಿನ ಎಳ್ಳು ಮತ್ತು ಬೆಲ್ಲನ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಕ್ಯಾಲ್ಶಿಯಂ ಕೂಡ ನಮ್ಮ ದೇಹಕ್ಕೆ ಸಿಕ್ಕತ್ತೆ. ಬೆಳೆಯೋ ಮಕ್ಕಳಿಗೆ ಇದು ತುಂಬಾ ಉಪಯೋಗ ಆಗಿರುತ್ತೆ. ಯಾಕಂದರೆ ಅವರ ಮೂಳೆಗಳನ್ನು ಬಲಪಡಿಸುತ್ತೆ ಈ ಎಳ್ಳು. ಇನ್ನು ನೆಕ್ಸ್ಟ್ ಬಂದು ನಮ್ಮಲ್ಲೆಲ್ಲ ಋತುಮತಿಯರಾದಾಗ ಹೆಣ್ಣು ಮಕ್ಕಳಿಗೆ ಈ ಎಳ್ಳಿನ ಉಂಡೆ ಮಾಡಿಕೊಡ್ತಾರೆ. ಏನಕ್ಕಂದರೆ ಅವರಲ್ಲಿ ಅವಾಗಿನ್ನೂ ಋತುಚಕ್ರ ಶುರುವಾಗಿರುತ್ತೆ. ಋತುಚಕ್ರ ಸರಿಯಾದ ಕ್ರಮದಲ್ಲಿ ನಡೀಲಿ ಅನ್ನೋದು ಕೂಡ ಇದರ ಉದ್ದೇಶ ಆಗಿರುತ್ತೆ. ಮತ್ತು ಅವರ ಸ್ನಾಯುಗಳು ಇನ್ನೂ ಗಟ್ಟಿಯಾಗಲಿ ಅನ್ನೋ ಕಾರಣಕ್ಕೋಸ್ಕರ ಆ ಟೈಮಲ್ಲಿ ಎಳ್ಳಿನ ಉಂಡೆ ಮಾಡ್ತಾರೆ. ಇನ್ನು ಮದುವೆಗಳಲ್ಲಿರ್ಬೋದು, ಸಮಾರಂಭಗಳಲ್ಲಿರ್ಬೋದು ಈ ಎಳ್ಳಿನ ಉಂಡೆನ ಕಂಪಲ್ಸರಿ ಮಾಡ್ತಾರೆ. ಯಾಕಂದರೆ ಹೆಣ್ಮಕ್ಳಿರ್ಬೋದು, ಗಂಡು ಮಕ್ಕಳಿರ್ಬೋದು ಈ ಎಳ್ಳಿನ ಸೇವನೆಯ ಮಹತ್ವನ ತಿಳಿದಿದ್ರು ಆಗಿನ ಕಾಲದವರು. ಸೊ ಅವರ ದೇಹಕ್ಕೆ ಇದು ತುಂಬ ಉಪಯುಕ್ತ ಅಂತ ಹೇಳಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಎಳ್ಳಿನ ಉಂಡೆನ ಮಾಡ್ತಾಯಿದ್ರು. ಆದರೆ ನಾವು ಇವಾಗ ಅದನ್ನು ಯಾವ ಹಂತಕ್ಕೆ ತಂದಿದ್ದೀವಿ ಅನ್ನೋದಾದರೆ, ಯಾವುದಾದ್ರೂ ಒಂದು ಹಬ್ಬಕ್ಕೆ ಮಾತ್ರನೇ, ಅದು ಪಕ್ಷದ ಹಬ್ಬಕ್ಕೆ ಮಾತ್ರನೇ ಸೀಮಿತ ಮಾಡಿಬಿಟ್ಟಿದ್ದೀವಿ ಎಳ್ಳಿನ ಒಂದು ಉಪಯೋಗನ. ಯಾಕಂದರೆ ಅವಾಗ ಎಲ್ಲದಕ್ಕೂ ಇವಾಗ ಸಂಕ್ರಾಂತಿಲಿ ಎಳ್ಳನ್ನು ಕೊಡ್ತಾರೆ. ಇನ್ನು ಉತ್ತದ ತೆನೆ ಏರಿಯಕ್ಕೆ ಹೋದಾಗ ಅವಾಗ ಕೂಡ ಎಳ್ಳನ್ನು ಮಾಡ್ಕೊಂಡು ಹೋಗ್ತಾರೆ. ಸೊ ಇದೆಲ್ಲ ಏನಂದರೆ ನಮ್ಮ ದೇಹಕ್ಕೆ ಯಾವುದಾದ್ರೂ ಒಂದು ರೂಪದಲ್ಲಿ ಎಳ್ಳು ಬಂದು ಸೇರಲಿ, ಅದರಲ್ಲಿರುವಂತಹ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಎಲ್ಲ ನಮ್ಮ ದೇಹಕ್ಕೆ ತುಂಬ ಅವಶ್ಯಕತೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಎಳ್ಳಿನ ಸೇವನೆಯನ್ನು ಅವಾಗ ಮಾಡ್ತಾಯಿದ್ರು. ಇವಾಗ ಕೂಡ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ ನಮ್ಮ ದೇಹದ ಆರೋಗ್ಯಕ್ಕಾಗಿ. ಇನ್ನೊಂದೇನೆಂದರೆ, ಹೆಣ್ಣುಮಕ್ಕಳು ಯಾಕೆ ಎಳ್ಳಿನ ಸೇವನೆನ ಬಿಟ್ಟರು ಅನ್ನೋದಾದರೆ, ನಮಗೆ ಬೇಗ ಮೆನಿಸ್ಟ್ರಲ್ ಆಗುತ್ತೆ. ಇವಾಗ ಏನಂದರೆ ಮನೇಲೆಲ್ಲ ಸಿಂಗಲ್ ಇರ್ತಾರೆ. ಅದೇ ಯಾವುದಾದ್ರೂ ಒಂದು ಹಬ್ಬ ಬಂತು ಅಂದರೆ ಅವರೇ ಮಾಡಬೇಕಾಗಿರುತ್ತೆ. ನಾನು ಈ ಸಲ ಎಳ್ಳನ್ನು ತಿಂದರೆ ಎಲ್ಲಿ 2-3 ದಿನ ಬೇಗ ಆಗಿ ಹಬ್ಬ ಮಿಸ್ ಆಗಿಬಿಡತ್ತೋ ಅನ್ನೋ ಕಾರಣಕ್ಕಿರ್ಬೋದು, ಅಥವಾ ಎಲ್ಲ ಹೊರಗಡೆ ಹೋಗೋ ಪ್ಲ್ಯಾನ್ ಇರುತ್ತೆ ಅದಕ್ಕಿರ್ಬೋದು, ನಾವು ಬೇರೆ ಥರದ ಟ್ಯಾಬ್ಲೆಟ್ನ ತೊಗೊಂಡು ನಮ್ಮ ಪೀರಿಯಡ್ಸ್ನ ಮುಂದಕ್ಕೆ ಹಾಕ್ತೀವಿ ಹೊರತು, ಎಳ್ಳನ್ನು ತಿಂದು ನಮ್ಮ ಪೀರಿಯಡ್ಸ್ ಯಾವಾಗ ಆಗುತ್ತೋ ಆಗಲಿ, ಒಂದು ಸಲ ಹಬ್ಬ ಮಿಸ್ ಆದರೆ ಏನಾಗಲ್ಲ, ನೆಕ್ಸ್ಟ್ ಟೈಮ್ ಹಬ್ಬ ಮಾಡೋಣ
ಅಥವಾ ಹಬ್ಬ ಇಲ್ಲದೇ ಇರೋ ತಿಂಗಳಲ್ಲಾದರೂ ನಾವು ಎಳ್ಳನ್ನು ಸೇವನೆ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ ಅಷ್ಟೇ. ನಿಮ್ಮೆಲ್ಲರ ಆರೋಗ್ಯಕ್ಕಾಗಿ ಈ ಇನ್ಫಾರ್ಮೇಷನ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಮತ್ತು ನೀನು ತುಂಬ ವಿಶೇಷವಾದ ವಿಷಯ ಏನಂದರೆ, ಮಕ್ಕಳಿಗೆ ದಿನ ಒಂದೊಂದು ಎಳ್ಳಿನ ಉಂಡೆ ಕೊಡೋದ್ರಿಂದ ಮಕ್ಕಳುಗಳ ಮೂಳೆಗಳು ಗಟ್ಟಿ ಆಗ್ತಾ ಬರುತ್ತೆ. ಸೊ ಕ್ಯಾಲ್ಶಿಯಂ ರಿಚ್ ಆಗೋದ್ರಿಂದ ಮಕ್ಕಳ ಎನರ್ಜಿ ಡೌನ್ ಆಗೋದಿಲ್ಲ, ಮಕ್ಕಳು ಯಥೇಚ್ಛವಾಗಿ ಆಟನ ಆಡ್ಬೋದಾಗುತ್ತೆ. ಮತ್ತು ವಯಸ್ಸಾದವ್ರು ಇರ್ಬೋದು, ಬೇರೆ ಯಾರೇ ಇರ್ಬೋದು, ಯಾವುದೇ ವಯಸ್ಸಿನವ್ರು ಇರ್ಬೋದು, ಗರ್ಭಿಣಿಯರು ಬಾಣಂತಿಯರು ಬಿಟ್ಟು ಬೇರೆ ಯಾವುದೇ ವಯಸ್ಸಿನವರು ಇರ್ಬೋದು, ಈ ಎಳ್ಳನ್ನು ಸೇವನೆಯನ್ನು ಮಾಡ್ಬೋದು ಯಾವುದೇ ರೀತಿಯಾದಂತಹ ಭಯ ಇಲ್ಲದೇನೆ. ಇನ್ನು ಬಾಣಂತಿಯರು ಎಳ್ಳಿನ ಸೇವನೆ ಯಾವಾಗಿಂದ ಶುರು ಮಾಡ್ಬೋದು ಅನ್ನೋದಾದರೆ, 3 ತಿಂಗಳು ತುಂಬಿದ ನಂತರ ನೀವು ಎಳ್ಳಿನ ಸೇವನೆಯನ್ನು ಮಾಡ್ಬೋದು. ತೊಂದರೆ ಏನೂ ಆಗೋದಿಲ್ಲ. ರೆಗ್ಯುಲರ್ ಆಗಲ್ಲ ಅಂದ್ರೂ ತುಂಬ ಹುಡುಕಿ ಎಳ್ಳನ್ನು ತಿನ್ನಲೇಬಾರ್ದು, ಆ ಥರ ಬಿಸಾಕುವಂಥ ಅವಶ್ಯಕತೆ ಇರೋದಿಲ್ಲ. ಯಾವಾಗಲೂ ಒಂದ್ಸಲ ವೀಕಲ್ಲೋ 2 ವೀಕಲ್ಲೋ ಒಂದ್ಸಲ ಸಿಗ್ತಾ ಇದೆ ಅಂದರೆ ತಿನ್ಬೋದು. 9 ತಿಂಗಳ ನಂತರ ನಿಮ್ಗೆ ಇನ್ನೂ ಮೆನಿಸ್ಟ್ರಲ್ ಶುರುನೇ ಆಗಿಲ್ಲ ಅನ್ನೋದಾದರೆ, 9 ತಿಂಗಳು ಆಯಿತು, ಋತುಚಕ್ರ ಶುರುವಾಗಿಲ್ಲ ಅನ್ನೋದಾದರೆ, ನೀವು ಪ್ರತಿದಿನ ಒಂದೊಂದು ಎಳ್ಳು ಉಂಡೆನ ತಿನ್ನೋದ್ರಿಂದ ನಿಮಗೆ ಋತುಚಕ್ರ ಸರಿ ಹೋಗುತ್ತೆ. ಏನು ಮೇಡಮ್ ಅಷ್ಟೊಂದು ಅರ್ಜೆಂಟ, 9 ತಿಂಗಳ ಆದಮೇಲೆ ನಿಮ್ಮ ಋತುಚಕ್ರ ಶುರು ಆಗೋದು ಅನ್ನೋದಂದರೆ ಖಂಡಿತವಾಗ್ಲೂ ಹೌದು. ಯಾಕಂದರೆ 9 ತಿಂಗಳು ಆಗೋಷ್ಟರೊಳಗಡೆ ನಿಮ್ಮ ದೇಹದಲ್ಲಿ ಗರ್ಭಕೋಶದಲ್ಲಿ ಉಳಿದಂತಹ ಬ್ಲಡ್ ಕ್ಲಾಟ್, ಏನು ರಕ್ತದ ಹೆಪ್ಪುಗಟ್ಟುಗಳು ಏನೇನಿರುತ್ತಲ್ಲ ಅದೆಲ್ಲ ಹೊರಗಡೆ ಬರೋದು ತುಂಬ ಅವಶ್ಯಕ ಆಗಿರುತ್ತೆ. ಇಲ್ಲ ಅಂದರೆ ಅದು ಅಲ್ಲೇ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ನಿಮ್ಮ ಪ್ರೆಗ್ನೆನ್ಸಿ ಏನಾದರೂ ಮೊದಲನೇ ಏನು ಋತುಚಕ್ರ ಶುರುವಾಗೋದಕ್ಕಿಂತ ಮುಂಚೆನೇ ನಿಮಗೇನಾದರೂ ಇನ್ನೊಂದು ಮಗುವಿನ ಗರ್ಭ ಏನಾದರೂ ನಿಲ್ತು ಅನ್ನೋದಾದರೆ ಆ ಮಗು ಅಂಗವಿಕಲ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮ್ಮ 9 ತಿಂಗಳ ಆದಮೇಲೆ ನಿಮ್ಮ ನೆಕ್ಸ್ಟ್ ಮಗುವಿನ ಪ್ಲ್ಯಾನ್ ಮಾಡ್ತಿದ್ದೀರಾ ಅನ್ನೋದಾದರೆ ಖಂಡಿತವಾಗ್ಲೂ ನೀವು ಎಳ್ಳು ಉಂಡೆನ ತೊಗೊಂಡು ಮೊದಲನೇ ಋತುಚಕ್ರ ಕಳೆದ ನಂತರನೇ ಪ್ಲ್ಯಾನ್ ಮಾಡೋದು ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ. ಇವತ್ತಿನ ವಿಡಿಯೋ ಇಷ್ಟೇ, ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.